20/7/2026 ಮುನಿರಾಬಾದ್ನಲ್ಲಿ ನೀರಿಗಾಗಿ ಹೋರಾಟದ ಪ್ರತಿಭಟನೆಯಲ್ಲಿ ಭಾಗವಹಿಸಿದ ಗಂಗಾವತಿ ನಿಕಟಪೂರ್ವ ಶಾಸಕರಾದ ಪರಣ್ಣ ಮುನವಳ್ಳಿಯವರು ಭಾಗವಹಿಸಿದ ಕ್ಷಣ. ಈ ಸಂದರ್ಭದಲ್ಲಿ ಪ್ರತಿಭಟನೆಯ ನೇತೃತ್ವ ವಹಿಸಿದ ಡಾಕ್ಟರ್ ಬಸವರಾಜ್ ಕ್ಯಾವಟರ್, ವಿಧಾನ ಪರಿಷತ್ ಸದಸ್ಯರಾದ ಹೇಮಲತಾ ನಾಯಕ್, ಚೆನ್ನಪ್ಪ ಮಳಗಿ, ವಕೀಲರು ವೆಂಕನಗೌಡರು, ಅಶೋಕ್ ಗುಳದಳ್ಳಿ, ಎಂಕಪ್ಪ ಕಟ್ಟಿಮಣಿ, ಪರಶುರಾಮ್ ವಡ್ಡೇರ್, ಶರಣೇಗೌಡರು ಹಾಗೂ ಸಾವಿರಾರು ಸಂಖ್ಯೆಯಲ್ಲಿ ರೈತ ಮುಖಂಡರು ಉಪಸ್ಥಿತರಿದ್ದರು. ಪಂಚಾಯತ್ ಏನದ ಇಬ್ಬರಿಗೂ 11 ತಿಂಗಳು ನೀರು ಬಿಡಬೇಕಂತ ಐತಿ. ಇದು ಮೊದಲಿಂದ ಐತಿ. ರಾಯಬಸವ, ವಿಜಯನಗರ ಸರ್ ನೋಡ್ರಿ, ರಾಯಬಸವ ಬಂದ್ ಮಾಡ್ರಿ ಅಂತ ಹೇಳ್ತಾ ಇಲ್ಲ ನಾವು. ನೀವು ರಾಯಬಸವ ಬಂದ್ ಮಾಡ್ರಿ ಅಂತ ಹೇಳ್ತಾ ಇಲ್ಲ. ಸುಮ್ಮನೆ ರೈತರು ನೀವು ಜಗಳ ಹಚ್ಚು ಕೆಲಸ ಮಾಡ್ಬೇಡ್ರಿ. ನಮಗೆ ಯಾಕೆ ಬಿಡ್ತಿಲ್ಲ ಅಂತ ಕೇಳ್ತಾ ಇದ್ವಿ. ಇಬ್ರಿಗೂ ಒಂದ ರಾಯಬಸವ, ವಿಜಯನಗರ ಎರಡಕ್ಕೂ 11 ತಿಂಗಳು ನೀರು ಬಿಡ್ಬೇಕಂತ ಮೊದಲಿಂದ ಬಚಾವತ್ತ ಆಯೋಗ ಐತಿ. ಯಾಕೆ ಬಿಡ್ಲಿಲ್ಲ? ಒಂದಕ್ಕೆ ಯಾಕೆ ಬಿಟ್ರೆ ಒಂದಕ್ಕೆ ಯಾಕೆ ಬಿಡ್ಲಿಲ್ಲ? ಅಷ್ಟೇ. ನೀವು ಹಂಗಂದ್ ರಾಯಬಸವ ಬಂದ್ ಮಾಡ್ತೀವಿ ಅಂದ್ರೆ ನಿಮ್ಮ ಉದ್ದೇಶ ಏನು? ರೈತರು ಎರಡು ಜಗಳ ಹಚ್ಬೇಕಂತ? ನೀವು ರಾಯಬಸವಕ್ಕ ನೀರು ಬಿಡ್ಬೇಕಾದ್ರೆ ಎಲ್ಲಿ ಪೇಪರ್ ಸ್ಟೇಟ್ಮೆಂಟ್ ಪೇಪರ್ಗೆ ಎಲ್ಲ ಹಾಕಿರ? ನೀವೇನಾದ್ರೂ ಮೀಟಿಂಗ್ ಮಾಡಿದ್ರ? ಗೆಡಿಟ್ ನೋಟಿಫಿಕೇಶನ್ ಮಾಡ್ಕೊಂಡು ಇದು ಮಾಡಿದ್ರ? ಸರ್ಕಾರ ಹೇಳ್ತಂತ ಹೇಳಿ ನೀರಿಗಾಗಿ ಹೋರಾಟ ಅನ್ನುವಂತ ಒಂದು ಹೋರಾಟದಲ್ಲಿ ಭಾಗವಹಿಸಿದಂತ ಆತ್ಮೀಯರು, ಜೊತೆಗೆ ಈ ಒಂದು ನೇತೃತ್ವ ವಹಿಸಿದ ಡಾಕ್ಟರ್ ಬಸವರಾಜ್ ಅವರೇ, ವಿಧಾನ ಪರಿಷತ್ತಿನ ಸದಸ್ಯಣಿ ಸಹೋದರಿ ಶ್ರೀಮತಿ ಹೇಮಲತಾ ನಾಯಕ್ ಅವರೇ, ಚೆನ್ನಪ್ಪ ಮಳಗಿ ಅವರೇ, ಜೊತೆಗೆ ವೆಂಕನಗೌಡ್ರೆ ಮತ್ತು ನಮ್ಮ ಅಶೋಕ್ ಅವರೇ ಮತ್ತು ಎಲ್ಲ ರೈತ ಮುಖಂಡರೇ, ಜೊತೆಗೆ ಎಲ್ಲ ಕಾರ್ಯಕ್ರಮದ ಭಾಗವಹಿಸಿದಂತ ನಮ್ಮ ರೈತರೇ. ಈಗಾಗಲೇ ಮೊನ್ನೆ ತಾನೇ ನಮ್ಮ ಡಾಕ್ಟರ್ ನಿನ್ನೆ ಫೋನ್ ಮಾಡಿ ಇಲ್ಲ ಇವತ್ತ ಸ್ಟ್ರೈಕ್ ಮಾಡ್ಬೇಕಂತ ಮಾಡೀವಿ, ಅದಕ್ಕೆ ಬಂದು ಹೋಗ್ರಿ ಅಂದ್ರು. ನಾನೇನಂದೆ, ಆಯ್ತು ಬರ್ತೀವ್ರಿ. 2-3 ದಿವಸ ನಂತರ ನನ್ನ ಅಭಿಪ್ರಾಯ ನಮ್ಮ ಆನೆಗುಂದಿ ಭಾಗ ವಿಜಯನಗರ ಕಾಲುವೆ ಬರ್ತದೆ 11ನೇ ತನಕ. ಅದಕ್ಕೆ ಎಲ್ಲರೂ ಕೂಡ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಹೋರಾಟ ದೊಡ್ಡ ಪ್ರಮಾಣದಲ್ಲಿ ಮಾಡೋಣ ಅಂದಾಗಿಲ್ರಿ. ಇವತ್ತು ಸಾಂಕೇತಿಕವಾಗಿ ಮಾಡೋಣ, ಮತ್ತೆ 2-3 ದಿವಸ ನಂತರ ಎಲ್ಲಾ ರೈತರು ಕೂಡ್ಕೊಂಡು ಮಾತನಾಡಿ ಒಂದು ಬೃಹತ್ ಹೋರಾಟವನ್ನು ಮಾಡೋಣ ಅನ್ನುವಂತ ಮಾತನ್ನು ಹೇಳಿದ್ರು. ಜೊತೆಗೆ ನಾನು ಅದಕ್ಕೆ ಬಂದೆ. ಆದ್ರೆ ಒಂದು ಮಾತನ್ನು ಹೇಳ್ತೀನಿ, ಅಧಿಕಾರಿಗಳ ನಿರ್ಲಕ್ಷ್ಯತನ ಮುಖ್ಯ ಕಾರಣ ಇದಕ್ಕೆ. ಯಾಕಂದ್ರೆ ನಮ್ಮೊಳಗೆ ಜಗಳ, ನಮ್ಮ ಹಿರಿಯರು ಹೇಳ್ದಂಗೆ, ಹೊಸಳ್ಳಿಯವರು ಹೇಳ್ದಂಗೆ ನಮ್ಮೊಳಗೆ ಜಗಳ ಹಚ್ಚೋ ಕೆಲಸ ಮಾಡ್ತಾರ ಅವ್ರು. ರಾಯಬಸವ ಯಾಕೆ ಬಿಟ್ಟೆ ಅಂದ್ಕೋ, ಇಲ್ಲ ಇವತ್ತು ಬಂದ್ ಮಾಡ್ತೀವಿ ಅಂತಾರೆ. ವಿಜಯನಗರ ಇತ್ಲ ಬಿಡ್ಬೇಕಲ್ಲ, VNC ಅದು ರಾಯಬಸವ ಎರಡು ಒಂದ. ಬಚಾವತ್ತ ಆಯೋಗ ಪ್ರಕಾರ 11 ತಿಂಗಳು ನೀರು ಕೊಡ್ಬೇಕು. ಹಿಂಗ ಅಂದ್ಕೊಳ್ಳೆ ಇಲ್ಲಿ ಬಂದ್ ಮಾಡ್ರಿ ಅಂದ್ರೆ ನಮ್ಮೊಳಗೆ ಜಗಳ ಹಚ್ಚಿ ರಾಯಬಸವ ಅವ್ರಿಗೆ ನೀವು ಕೇಳಿದ್ರು, ಅದಕ್ಕೆ ನೀವು ರಾಯಬಸವನು ಬಂದ್ ಮಾಡ್ತೀವಿ ಅಂತ ಹೇಳುವಂತದ್ದು ನಮ್ಮೊಳಗೆ ಜಗಳ. ಆದ ಕಾರಣ ನಾವು ರೈತರು ಇನ್ನು ನನ್ನ ಒಂದು ಅನಿಸಿಕೆ ಪ್ರಕಾರ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಒಕ್ಕಟ್ಟಾಗಿ ಹೋರಾಟ ಮಾಡಬೇಕು. ಅದ್ರ ಜೊತೆ ಜನಪ್ರತಿನಿಧಿಗಳು ಯಾರೇ ಇರಲಿ, ರಾಜಕಾರಣ ಬೇಡ, ನಮಗೆ ನೀರು ಬೇಕು, ನೀರು ಬೇಕಾಗ್ಯದ. ನೀರು ಹೋರಾಟ ಮಾಡೋದ್ರ ಜೊತೆಗೆ ಯಾರು ನಾವು ಟೀಕಾ ಮಾಡೋದ್ ಬೇಡ. ಅಧಿಕಾರಿಗಳ ಕಾರಣ ಯಾವುದೇ ಸರ್ಕಾರ ಇರಲಿ, ಸರ್ಕಾರ ಜವಾಬ್ದಾರಿ ತಗೋಬೇಕು. ಇದ್ದಂತ ಸರ್ಕಾರಗಳು ಜವಾಬ್ದಾರಿ ತಗೋಬೇಕಿದ್ನ. ಯಾಕಂದ್ರೆ ರೈತರನ್ನ ಕೂಡಿಸ್ಬೇಕು, ಕನಿಷ್ಠ ಅವ್ರ ಸಮಸ್ಯೆ ಕೇಳ್ಬೇಕಲ್ಲ. ಎಡದಂಡೆ ಅವ್ರದ್ದೇನು, ನಿಮ್ಮ VNC ಏನು, ರಾಯಬಸವ ಏನು ಸಮಸ್ಯೆ, ಯಾಕೆ ನೀರಂತೂ ಕಡಿಮೆ ಅದ ಕೇಳುವಂತ ಸೌಜನ್ಯತೆನೂ ಸರ್ಕಾರಕ್ಕಿಲ್ಲ. ಇದು ಬಹಳ ನಮಗೆ ಆತಂಕವನ್ನು ಉಂಟು ಮಾಡಿದೆ. ಆದ ಕಾರಣ ಇನ್ನೂ 2-3 ದಿವಸದಲ್ಲಿ ನನ್ನ ಅನಿಸಿಕೆ ಪ್ರಕಾರ ದೊಡ್ಡ ಪ್ರಮಾಣದ ನಮ್ಗೆ ಎಲ್ಲವನ್ನೇ ಅಂದ್ರೆ ನಮಗೆ ವಿಜಯನಗರ ಕೆನಾಲ್ ಬರ್ತದ. ಇವು ರಾಯಬಸವ, ವಿಜಯನಗರ ಇವು 11 ತಿಂಗಳು ನೀರು ಕೊಡ್ಬೇಕಂತ ಮೊದಲ ಬಚಾವತ್ತ ಆಯೋಗದ ವರದಿಯಲ್ಲೇ ಇದೆ. ಆದ ಕಾರಣ ಇವತ್ತೆಲ್ಲರೂ ಕೂಡ್ಕೊಂಡು ಒಂದು ದೊಡ್ಡ ಹೋರಾಟವನ್ನು ಮಾಡೋಣ. ಈಗ ನಾನು ಡಾಕ್ಟರ್ ಬಸವರಾಜ್ ಅವ್ರಿಗೆ ಹೇಳಿದಾಗ ಇನ್ನೊಂದು 2-3 ದಿವಸದಲ್ಲಿ ಒಂದು ತಾರೀಕು ನೋಡೋಣ. ಭಗವಂತನ ದಯೆಯಿಂದ, ವರುಣಕನ ದಯೆಯಿಂದ ಬೇಗ ಮಳೆ ಆಗ್ಬಿಟ್ರೆ ನಮಗೆಲ್ಲರಿಗೂ ಸಮಸ್ಯೆ ಬಗೆಹರಿತದೆ. ಆದ್ರೆ ಎಷ್ಟು ಕಷ್ಟ ಆಗ್ಯದ ಅಂದ್ರೆ ಬಹಳ ಕಷ್ಟ ಆಗ್ಯದ. ಉದಾಹರಣೆಗೆ ನಾ ಹೇಳ್ತೀನಿ, ಹಿರೇಹಳ್ಳ ಅದು ಕಿನ್ನಾಳ ನಮ್ ಗವಾಯಕ್ಕೆ ಬರ್ತದೆ. ಅಲ್ಲೇ ಹಿರೇಹಳ್ಳ ಫುಲ್ ನೀರದ. ನಾನು ಈಗಾಗಲೇ MD ಅವ್ರ ಜೊತೆ ಮಾತಾಡಿದೆ. ಯಾರೋ ಅಮೀನ್ ಬಾವಿ ಅಂತ MD ಇದ್ದಾರೆ. ಜೊತೆಗೆ ಅವ್ರು ಏನಂದ್ರೆ, ಇಲ್ಲ ನಾವು RC ಜವಾಬ್ದಾರಿ ಕೊಟ್ಬಿಟ್ಟಿವಿ, ರೀಜನಲ್ ಕಮಿಷನರ್ ಮಾತಾಡ್ರಿ ಅಂದ್ರು. ರೀಜನಲ್ ಕಮಿಷನರ್ ಮಾತಾಡಿದೆ. ನಮ್ದು ಒಂದೇನಂದ್ರೆ ಅಲ್ಲಿ ಭಾಗದ ನಮ್ಮವರೇ ರೈತರು ಅಲ್ಲಿ ಆಗ್ಲಿ ಸಸಿ ಮಾಡ್ಯಾಕ ಅವ್ರು ದೊಡ್ಡ ಕಷ್ಟದಾಗ ಅದಾರ. ಅವ್ರು ದಿನಾ ಫೋನ್ ಮಾಡಿ, ಇಲ್ರಿ ಹೆಂಗಾರ ಮಾಡಿ ನೀರ್ ಬಿಡ್ತಿರ್ಲಿಕ್ಕೆ ನಮ್ಮ ಭಾಗದ ರೈತರು ಹಾಳಾಗಿ ಹೋಗ್ಬಿಡ್ತಾರ, ಕಷ್ಟದ ಬರ್ತಾರ ಅನ್ನುವಂಥದ್ದು. ನಾ RC ಮಾತಾಡಿದ್ರೆ ಅವ್ರು ಏನಂತಾರ,
ಇಲ್ಲ ಮಾನ್ಯ ಮುಖ್ಯಮಂತ್ರಿಗಳು ಈಗಾಗಲೇ ಎಲ್ಲಿ ಕುಡಿಲಿಕ್ಕೆ ಎಲ್ಲಿ ಬೆಳೆಗಳಿಗೆ ನೀರು ಬಿಡಬೇಡ್ರಿ, ಕೇವಲ ಕುಡಿಲಿಕ್ಕೆ ನೀರು ಬಿಡ್ರಿ ಅಂತ ಹೇಳ್ಯಾರ ಅಂತ ಹೇಳಿದ್ರು. ಅದಕ್ಕೆ ನಾವು ಸಹಿತ ಇವತ್ತು ಹಿರೇಹಳ್ಳ ಇರಲಿ, ತುಂಗಭದ್ರಾ ಎಡದಂಡೆ ಇರಲಿ, ಎಲ್ಲ ನಮ್ಮವು, ಎಲ್ಲ ರೈತರು ನಮ್ಮವ್ರ. ಆದ ಕಾರಣ ಇದಕ್ಕೆ ಉಗ್ರವಾದಂತ ಹೋರಾಟ ಮಾಡೋಣ. ಜೊತೆಗೆ ಈಗ ಹೇಳಿದ್ರಲ್ಲ 1.5 ನೀರು ಬಿಟ್ರೆ ನಮ್ಮ ರೈತರು ಬದುಕ್ತಾರ ಅನ್ನುವಂತ ಮಾತೇನಿದೆಯಲ್ಲ, ಇದು ಬಹಳ ಸತ್ಯ. ನಾವೆಲ್ಲರೂ ಹೋರಾಟ ಮಾಡೋಣ. ಇದು ರಾಜಕೀಯ ಬೇಡ, ರಾಜಕೀಯ ಮಾಡೋ ಸಂದರ್ಭದಲ್ಲಿ ರಾಜಕೀಯ ಮಾಡೋಣ. ಆದ್ರೆ ನೀರಿಗಾಗಿ ಹೋರಾಟ ಮಾಡೋದು ಎಲ್ಲರೂ ಒಕ್ಕಟ್ಟಾಗಿ ಮಾಡಿದ್ರೆ ಸರ್ಕಾರ ಕನಿಷ್ಠ ಮಟ್ಟಿಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಲಿ, ಸನ್ಮಾನ್ಯ ನೀರಾವರಿ ಸಚಿವರು ಕನಿಷ್ಠ ಇಲ್ಲ ಬಂದು ಏನಾಗಿದೆ ನಿಮ್ ತುಂಗಭದ್ರಾ ಡ್ಯಾಮು, ನಿಮ್ ಪರಿಸ್ಥಿತಿ ಏನಿದೆ ಯಾರು ಕೇಳ್ತಾ ಇಲ್ಲ. ಕನಿಷ್ಠ ಸೌಜನ್ಯತೆ ಇಲ್ಲ ಅವ್ರು ಕೇಳುವಂತದ್ದು. ಬಂದ ರೈತರ ಸಮಸ್ಯೆ ಏನಾಗ್ಯದಪ್ಪ, 4 ತಾಸು ಕುಂತ್ಕೊಂಡು ಇಲ್ಲ ಇದು ಹಿಂಗ್ ಮಾಡೋಣ, ಎಡದಂಡೆಗೆ ಬಿಡೋಣ, ರಾಯಬಸವ ಬಿಡೋಣ, ಜೊತೆಗೆ ಎಡದಂಡೆ ಇರ್ಲಿ ಬಲದಂಡೆ ಇರ್ಲಿ, ಕುಂತ್ಕೊಂಡು ಮಾತಾಡುವಂತ ಸೌಜನ್ಯತೆ ನೀವು ಸರ್ಕಾರಕ್ಕಿಲ್ಲ ಅಂದ್ರೆ ನಾವ್ ವೈಯಕ್ತಿಕವಾಗಿ ಯಾರನ್ನೂ ಟೀಕೆ ಮಾಡ್ತಾ ಇಲ್ಲ, ರಾಜಕಾರಣ ಬೇಡ. ಆದ್ರೆ ಮೊದಲು ರೈತರ ಸಮಸ್ಯೆ ಕೇಳುವಂತ ಒಂದು ಸೌಜನ್ಯತೆ ಸರ್ಕಾರಕ್ಕೆ ಇರ್ಲಿಲ್ಲ ಅಂದ್ರೆ, ಅಧಿಕಾರಿಗಳು ಇರ್ಲಿಕ್ಕಂದ್ರೆ ಏನ್ ಮಾಡೋದು? ನಾ MD ಫೋನ್ ಮಾಡಿದಾಗ ಸಹಿತ ಇಲ್ರಿ, RC ಅವ್ರಿಗೆ ಜವಾಬ್ದಾರಿ ಬಿಟ್ಟು, RC ಅವ್ರಿಗೆ ಕೇಳ್ಕೊ ಇಲ್ರಿ ನಮಗೊಂದು ಆದೇಶ ಬಂದದ ಬರೀ ಕುಡಿಲಿಕ್ಕೆ ನೀರು ಬಿಡ್ಬೇಕಂತ, ನಾವು ಯಾವುದೇ ರೀತಿಯಲ್ಲಿ ಬೆಳೆಗಳಿಗೆ ನೀರು ಬಿಡಂಗಿಲ್ಲ ಅಂದ್ರು. ಈಗ ಮಾತಾಡ್ಕೊಂತ ಫೋನ್ ಬಂದೆ ನಾನು, ನಮ್ಮ ಬಳಗಿ ಚೆನ್ನಪ್ಪನವರು ಇದ್ವಿ. ಅಂದ್ರೆ ಇದು ಏನಿದ್ರ ಅರ್ಥ? ರೈತರ ಬಗ್ಗೆ ಯಾರು ಕಾಳಜಿನೇ ಇಲ್ಲ. ಮತ್ತೆ ಈಗಾಗಲೇ ನೋಡ್ರಿ, 1 ಸೀಸನ್ ಅಂತೂ ನಮ್ದು ಹೋಗ್ಯದ, ಅದು ಗೇಟ್ ಕುಂದಿರ್ಸ್ಯಾರ, ಒಪ್ಪೋಣ. ಈಗ 2ನೇ ಸೀಸನ್ ಹೋದ್ರೆ ಖಲಾಸ್, ಎಲ್ಲರೂ ಕೇವಲ ರೈತಗಲ್ಲ ಇಡೀ ಎಲ್ಲರ ಜೀವನನೂ ಹೋಗ್ಬಿಡ್ತದ. ಇವತ್ತು ರೈತರು ಜೊತೆಗೆ ಕಾರ್ಮಿಕರು ಮತ್ತೆಲ್ಲರೂ ಜೀವನ ನಡೆಸಕ್ಕೆ ಸಾಧ್ಯ ಇಲ್ಲ. ಆದ ಕಾರಣ ಒಕ್ಕಟ್ಟಾಗಿ ಇನ್ನೂ ಒಮ್ಮೆ 2-3 ದಿವಸ ನಂತರ ಎಲ್ಲರೂ ಕೂಡ್ಕೊಂಡು, ರೈತರು ಈ ಭಾಗದವರಲ್ಲಿ, ನಮ್ಮ ಆನೆಗುಂದಿ ಭಾಗದವರಲ್ಲಿ ಎಲ್ಲರೂ ಕೂಡ್ಕೊಂಡು ಅದನ್ನ ಒಂದು ಹೋರಾಟ ಮಾಡುವಂತ ಕಾರ್ಯವನ್ನು ಮಾಡೋಣ ಅನ್ನೋಂತ ಮಾತನ್ನ ಹೇಳಿ, ಜೊತೆಗೆ ನೋಡ್ರಿ ರೈತರಿದ್ದಾಗ ಮಾತ್ರ ನಾವು ಚೆನ್ನಾಗಿರ್ಲಿಕ್ಕೆ ಸಾಧ್ಯ. ಏನೇ ಇರಲಿ, ರಾಜಕಾರಣಿಗಿರಲಿ, ಕಾರ್ಮಿಕರಿರಲಿ, ರೈತರು ಕೇವಲ ರೈತಗೆ ಹೊಡೆತ ಅಷ್ಟೇ ಅಲ್ಲ, ನಮ್ಮಂತವ್ರು ಬದುಕೋದು ಕಷ್ಟ ಆಗತ್ತೆ ಮುಂದೆ. ಯಾಕಂದ್ರೆ ಎಲ್ಲ ರೀತಿಯಾಗೂ ನಾವು ವಿಶೇಷವಾಗಿ ಎಲ್ಲರೂ ಒಬ್ರಿಗೊಬ್ರು ಡಿಪೆಂಡ್ ಇದ್ದವ್ರು. ನಾವು ರೈತ ಚೆನ್ನಾಗಿದ್ದಾಗ ನಾವು ರೈತರ ದೇಶದ ಬೆನ್ನಲ್ಲಿ ಬಂತೀವಿ, ಬೆನ್ನಲ್ಲಿಗೆ ಹೊಡಿತೀವಿ. ಈ ಕೆಲಸ ನಾವು ಮಾಡಾಕತ್ತೀವಿ. ಅದಕ್ಕೆ ದಯವಿಟ್ಟು ಒಕ್ಕಟ್ಟಾಗಿ ರೈತರು ಹೋರಾಟ ಮಾಡಬೇಕಾಗಿದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಕೂಡಿ ಕುಂದ್ರು ಒಂದ್ ದಿವಸ ಬರ್ಲಿ, ಮಾನ್ಯ ಮುಖ್ಯಮಂತ್ರಿಗಳು ಬರ್ಲಿ, ಅಥವಾ ನಮ್ಮ ಸನ್ಮಾನ್ಯ ನೀರಾವರಿ ಸಚಿವರು ಕನಿಷ್ಠ ಬರ್ಬೇಕ, ಕನಿಷ್ಠ ಸಂಬಂಧಪಟ್ಟಂತ RC ಅವ್ರು ಬರ್ಲಿ, ಅಥವಾ MD ಬರ್ಲಿ, ಏನ್ ಸಮಸ್ಯೆ ಅಂತ ಕೇಳಿ. 1 ಸೀಸನ್ಗೆ 33 ಗೇಟ್ ಕುಂದಿರ್ಸಿ ಅಂತ ಬಿಟ್ಟಿವಿ, ಅದಕ್ಕೆ ಒಪ್ಪೋಣ, ಆಯ್ತು ಕುಂತಾವಲ್ಲ ಅದಾರ ಒಂದು ಆಗ್ಲಿ ಬಿಡ ಅಂತ. ಇದು ಈಗಿನ ಸೀಸನ್ ಇಲ್ಲದ್ರೆ ಹೆಂಗ್ ಮುಂದೆ ಬದುಕೋದು? ಅದಕ್ಕೆ ದಯವಿಟ್ಟು ನಾ ರೈತರಲ್ಲಿ ಮನವಿ ಮಾಡ್ತಾ ಇದ್ದೀನಿ, ಎಲ್ಲರೂ ಒಕ್ಕಟ್ಟಾಗಿ ಹೋರಾಟ ಮಾಡೋಣ. ನಾವು ನಿಮ್ ಜೊತೆಗೆ ಇರ್ತೀವಿ. ನೀವು ಕರೆದ್ರೆ ಮಾತ್ರ 100ಕ್ಕೆ 100 ನೀವು 2 ದಿವಸ ಮುಂಚೆ ಕೇಳಿದ್ರೆ ನಿಮ್ ಜೊತೆಗೆ ಬಂದು ಕುಂದಿರ್ತೀವಿ ನಾವು. ಅಂದ್ರೆ ನಿಮ್ಮ ಅಷ್ಟೇ ಅಲ್ಲ, ನಮ್ಮ ಆನೆಗುಂದಿ ಭಾಗದ ರೈತರಿಗೂ ಸಮಸ್ಯೆ ಇದೆ. ನಮಗೆ ರಾಯಬಸವ ಬಿಟ್ಟು ಅಂದ್ಕೊಂಡು ನಮಗೊಂದು ನಮೂನೆ ಅವ್ರಿಗೆ ಬಿಡಬೇಡ್ರಿ ಅಂತ ನಾವ್ ಹೇಳ್ತಾ ಇಲ್ಲ. ನಮ್ಮಲ್ಲಿ ಏನಂತಾರ, ರಾಯಬಸವ ಕುಡಾಕ್ ನೀರ್ ಬಿಟ್ರಿ, ಹೌದ್ರಿ ಸ್ವಾಮಿ, ಮತ್ ನಮ್ಮ ವಿಜಯನಗರ ಎಲ್ಲೋ ನೀರ್ ತನಕ ಬಿಡ್ರಲ್ಲ. ನಮ್ದು ಅದೇ ವಿಜಯನಗರ ಕೆನಾಲ್ ಅಲ್ಲ, ಸೇಮ್ ರಾಯಬಸವ ಹೆಂಗಿದೆ ಹಂಗ ವಿಜಯನಗರ ಕೆನಾಲ್ಗೂ ಬಿಡ್ಲೇಬೇಕು ನೀವು ಅಂದಾಗ ಈಗ ಅವ್ರಿಗೆ ಬಂದ್ ಮಾಡ್ತೀವಿ ಅನ್ನೋದು ಹಿಂಗೆಲ್ಲ ಮಾಡ್ತಾರ. ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು ಕೂಡ್ಕೊಂಡು ಹೋರಾಟ ಮಾಡೋಣ ಅನ್ನುವಂತ ಮಾತನ್ನು ಹೇಳಿ, ನಮ್ಮ ಡಾಕ್ಟರ್, ನಮ್ಮ MLC ಅವರು, ವಿಶೇಷವಾಗಿ ಎಲ್ಲ ರೈತ ಮುಖಂಡರು ಇಲ್ಲಿದ್ದೀರಿ. ನಿಮ್ ಜೊತೆ ನಾವು ಬರ್ತೇವೆ. ನೀವು 1 ದಿವಸ ಅಲ್ಲ 4 ದಿವಸ ಕರ್ರಿ. ಯಾಕಂದ್ರೆ ರೈತ ಚೆನ್ನಾಗಿದ್ರೆ ನಮ್ಮೆಲ್ಲ ವ್ಯವಹಾರ ನಡೀತಾವ. ಇರಲಿಲ್ಲ ಅಂದ್ರೆ ಮುಂದೆ ಬಹಳ ಕಷ್ಟದಾಗ ಬರ್ತದೆ ಅನ್ನುವಂತ ಮಾತನ್ನು ಹೇಳಿ ಎಲ್ಲ ರೈತ ಮುಖಂಡರಿಗೆ ವಂದನೆಗಳನ್ನು ಸಲ್ಲಿಸಿ ನಾನು 2 ಮಾತು ಮುಗಿಸ್ತೇನೆ.